E20 ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಗಾಡಿ ಹಾಳಾಗುತ್ತೆ, E20 ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಮೈಲೇಜ್ ಬಿದ್ದೋಗುತ್ತೆ, E20 ಆಗಿ ಗೌರ್ಮೆಂಟ್ ಅವರು ಕಂಪಲ್ಸರಿ ಮಾಡಿದ್ದಾರೆ, E20 ಇಂದ ಅದು ಹಾಳಾಗುತ್ತೆ, ಇದು ಹೋಗುತ್ತೆ, ಹಂಗಾಗುತ್ತೆ ಅನ್ನೋರೆಲ್ಲ ಈ ವಿಡಿಯೋನ ಕರೆಕ್ಟಾಗಿ ನೋಡಿ. ಗೊತ್ತಿಲ್ಲದೆ ಅವ್ರಿಗೂ ಕೂಡ ಅದನ್ನ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ E20 ಅಂದ್ರೆ ಎಥನಾಲ್ ನ 20% ಪೆಟ್ರೋಲ್ಗೆ ಮಿಕ್ಸ್ ಮಾಡಿರ್ತಾರೆ. ಹಾಗಾದ್ರೆ ಎಥನಾಲ್ ಅಂದ್ರೆ ಏನು? ಎಥನಾಲ್ ಅಂದ್ರೆ ಏನು ಅಲ್ಲ, ಕಬ್ಬು, ಜೋಳ, ಅಕ್ಕಿ ಇವುಗಳನ್ನೆಲ್ಲ ಬಳಸ್ಕೊಂಡು ಮಾಡೋ ಒಂದು ಕೆಮಿಕಲ್ ಅಷ್ಟೇ. ಯಾಕಪ್ಪ ಇಂಡಿಯನ್ ಗೌರ್ಮೆಂಟ್ ಕಂಪಲ್ಸರಿ ಆಗಿ E20 ಹಾಕ್ಸ್ಕೊಬೇಕು ಅಂತ ಹೇಳ್ತಿದೆ ಅಂದ್ರೆ, ಇರಾನು, ಅಮೆರಿಕ, ರಷ್ಯಾ ಎಲ್ಲ ಕಡೆ ವಾರ್ ನಡೀತಿದೆ. ಹೊರಗಡೆಯಿಂದ ಪೆಟ್ರೋಲಿಯಂ ತರಿಸ್ಕೊಳಕ್ ಆಗೋದಿಲ್ಲ. ನಮ್ಮ ಭಾರತ ಇಂಪೋರ್ಟ್ ಮಾಡ್ಕೊಂತಿರೋ ಐಟಮ್ಸ್ ಗಳಲ್ಲಿ ಪೆಟ್ರೋಲಿಯಂ ಮತ್ತೆ ಗೋಲ್ಡ್ ಬಂದು ತುಂಬಾ ಹೈಯೆಸ್ಟ್. ಇದರಿಂದ ಭಾರತದ ರೂಪಾಯಿ ವ್ಯಾಲ್ಯೂ ತುಂಬಾ ಕಮ್ಮಿ ಆಗ್ತಾ ಇದೆ. ಅದಕ್ಕೋಸ್ಕರ ಭಾರತ ಏನ್ ಮಾಡಿದೆ, ಇಂಪೋರ್ಟ್ ನೆಲ್ಲ ಕಮ್ಮಿ ಮಾಡಬೇಕು ಅಂತ ರೀಸೆಂಟ್ ಆಗಿ ಗೋಲ್ಡ್ ನ ಕೂಡ ಸ್ಟಾಪ್ ಮಾಡಿದ್ರು, ಪೆಟ್ರೋಲ್ ಕೂಡ ಕಮ್ಮಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಎಥನಾಲ್ ಮ್ಯಾನುಫ್ಯಾಕ್ಚರ್ ನ ಜಾಸ್ತಿ ಮಾಡಿದೆ. ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ನಮ್ಮ ರೈತರು ಕೂಡ ಉದ್ಧಾರ ಆಗ್ತಾರೆ, ಇನ್ನೊಂದು ನಾವು ಇನ್ನೊಂದು ದೇಶಕ್ಕೆ ಮುಂದೆ ಹೋಗಿ ಭಿಕ್ಷೆ ಬಿಡೋದು ತಪ್ಪುತ್ತೆ. E20 ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ನಮ್ ಗಾಡಿ ಹಾಳಾಗುತ್ತೆ. ಹೌದು, ಕೆಲವು ಯಾವ್ಯಾವ ಹಳೆ ಗಾಡಿಗಳಿದಾವೋ ಅವು ಹಾಳಾಗುತ್ತೆ. ಅದು ಹೇಗೆ ಅಂದ್ರೆ 2023 ನಂತರ ತಗೊಂಡಿದ್ರೆ, ಅಂದ್ರೆ BS6 ಗಾಡಿ ಆಗಿದ್ರೆ E20ಗೆ ಗಾಡಿ 100% ಫಿಟ್ ಇದೆ. ಇನ್ನ ನಿಮ್ ಗಾಡಿ ಏನಾದ್ರು 2012ರಿಂದ 2023 ನಡುವೆ ಏನಾದ್ರು ತಗೊಂಡಿದ್ರೆ ಆ ಗಾಡಿ E10 ಸೆಟ್ ಆಗತ್ತೆ. ಇನ್ನ 2012ಗಿಂತ ಮುಂಚೆ ಗಾಡಿ ತಗೊಂಡಿರೋದು ಯಾವ ಇದ್ರೆ ಎಥೆನಾಲ್ಗೆ ಫಿಟ್ ಆಗೋದಿಲ್ಲ. ಹಾಗಾದ್ರೆ ಏನ್ ಡ್ಯಾಮೇಜ್ ಬರುತ್ತೆ ಅಂತ ನಿಮ್ ಗಾಡಿ ತಿಳ್ಕೊಬೇಕು ಅಂದ್ರೆ, ಮೇನ್ ಆಗಿ 2023ವರೆಗೂ 2023 ಮೇಲೆ ತಗೊಂಡ್ರ ಗಾಡಿಯವ್ರು ಚಿಂತನೆ ಮಾಡ್ಬೇಕಾಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. 12ರಿಂದ 23ವರೆಗೂ ತಗೊಂಡ್ರ ಗಾಡಿಯವರು ಪ್ಲಾಸ್ಟಿಕ್ ಪಾರ್ಟ್ಸ್, ರಬ್ಬರ್ ಪೈಪ್ ಮತ್ತೆ ಓರಿಂಗ್ಗಳು ಯಾವ್ದಾದ್ರು ಇರ್ತಾವಲ್ಲ, ಅವೆಲ್ಲ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಅದು ಸುಮಾರು ವರ್ಷಗಳ ಆದ ನಂತರ. ಇನ್ನ 2012ಗಿಂತ ಮುಂಚೆ ಇರ್ತಕ್ಕಂಥ ಗಾಡಿಗಳಿಗೆ ಓರಿಂಗ್ ಹಾಳಾಗ್ಬಿಟ್ಟು, ಹೌಸ್ ಪೈಪ್ ಹಾಳಾಗ್ಬಿಟ್ಟು ಇಂಜಿನ್ ಇಂದ ಇಶ್ಯೂಸ್ಗಳು ಬರ್ಬೋದು. ಅದನ್ನ ಬಿಟ್ಟರೆ ಇನ್ನ ಮೇಜರ್ ಇಂಪ್ಯಾಕ್ಟ್ ಏನು ಇಲ್ಲ. ನೆಕ್ಸ್ಟ್ ಕ್ವಶನ್ಸ್ ಬಂದ್ಬಿಟ್ಟು, ಇದರಿಂದ ಮೈಲೇಜ್ ಡ್ರಾಪ್ ಆಗುತ್ತಾ, ಹೌದಾ ಇಲ್ವಾ? ಹೌದು, ಡೆಫಿನೆಟ್ಲಿ ಮೈಲೇಜ್ ಡ್ರಾಪ್ ಆಗುತ್ತೆ. ಇದನ್ನ ಆಲ್ರೆಡಿ ಗೌರ್ಮೆಂಟ್ ಕೂಡ ಡಿಕ್ಲೇರ್ ಮಾಡಿದೆ. 3% 5% ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ. ಅಂದ್ರೆ ನಿಮ್ ಗಾಡಿ ಏನಾದ್ರು 50 ಕಿಲೋಮೀಟರ್ ಮೈಲೇಜ್ ಕೊಡ್ತಿದ್ರೆ 48 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, 2 ಕಿಲೋಮೀಟರ್ ಹೋಗುತ್ತೆ. ಇದಕ್ಕಿಂತ ಬೇರೆ ಆಪ್ಷನ್ಸ್ ಏನಿದೆಯಾ ಅಂದ್ರೆ ಇದೆ. ಯಾರ್ದಾದ್ರು 2012ಗಿಂತ ಮುಂಚಿನ ಗಾಡಿ ಇದ್ರೆ ಅವ್ರು ಹೋಗಿ ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು ನಿಮ್ಮ ಪ್ಲಾಸ್ಟಿಕ್ ಪಾರ್ಟ್ಸ್ ಇರ್ಬೋದು, ಹೌಸ್ ಪೈಪ್ ಇರ್ಬೋದು, ಅದನ್ನ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಕೂಡ ಯೂಸ್ ಮಾಡ್ಬೋದು. ಅದು ಎರಡನೇ ಆಪ್ಷನ್ ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ಸ್ಗಳನ್ನ ಯೂಸ್ ಮಾಡ್ಬೋದು. ಯಾರು ಹೊಸ ಗಾಡಿಗಳು ತಗೋಬೇಕು ಅಂತ ಪ್ಲಾನ್ ಇದೆ, ಸದ್ಯಕ್ಕೆ ಹೋಲ್ಡ್ ಮಾಡಿ, ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಟೋಮೊಬೈಲ್ ಕಂಪ್ನಿಗಳು ಹೇಳಿರೋ ಪ್ರಕಾರ ಈ ವರ್ಷದ ಎಂಡಿಗೆ ಅಥವಾ ನೆಕ್ಸ್ಟ್ ವರ್ಷ ಸ್ಟಾರ್ಟಿಂಗ್ ಅಷ್ಟೊತ್ತಿಗೆ ಅವ್ರು ಎಥನಾಲ್ ಇಂದನೇ ಓಡೋ ಅಂತ ಗಾಡಿಗಳನ್ನ ತರ್ತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಫ್ಯೂಚರ್ ಅಲ್ಲಿ ಗೌರ್ಮೆಂಟ್ ಆಲ್ರೆಡಿ ಡಿಸೈಡ್ ಮಾಡಿರೋ ಪ್ರಕಾರ 20% ಇರತಕ್ಕಂಥ ಎಥನಾಲ್ 80-100% ವರೆಗೂ ಹೋಗುತ್ತೆ. ಸೊ ಅವಾಗ ನಿಮ್ ಗಾಡಿ ಕೂಡ ಕೆಪಬಲ್ ಇರಲೇಬೇಕು. ಸುಮಾರು ದೇಶಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗೋಗಿದೆ. ಸುಮಾರು ದೇಶಗಳು ಆಲ್ರೆಡಿ ಎಥನಾಲ್ ಇಂದಾನೆ ಗಾಡಿಗಳು ಓಡ್ತಿದ್ದಾವೆ. ಇಂಡಿಯಾದಲ್ಲಿ ತುಂಬಾ ಲೇಟ್ ಆಗಿ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ. ಇನ್ನೂ ಏನಾದ್ರು ಡೌಟ್ ಇದ್ರೆ ಕ್ವಶನ್ ನ ಕಾಮೆಂಟ್ ಅಲ್ಲಿ ಹಾಕಿ, ಆನ್ಸರ್ ಮತ್ತೆ ಮಾಡ್ತೀನಿ. ಮತ್ತೆ ಯಾರಿಗಾರು ಗೊತ್ತಿಲ್ಲದೆ ಸುಮ್ಮನೆ ಮಾತಾಡ್ತಿದ್ದಾರಲ್ಲ ಅಂತವ್ರಿಗೆ ವಿಡಿಯೋನ ಕಳಿಸ್ತೀರಿ.